ಬಿಜೆಪಿ ಪಕ್ಷಕ್ಕೆ ರಾಜ್ಯದ ಒಂದು ಪ್ರತಿಷ್ಠಿತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರ ಬಗ್ಗೆ ಬಿಜೆಪಿಯ ಮುಖಂಡರಾದಂಥ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ನಿನ್ನೆ ಒಂದು ಅವರ ವೈಯಕ್ತಿಕವಾಗಿ ಅವಹೇಳನಕಾರಿಯಾಗಿ ಮಾತನಾಡಿ ಒಂದು ನಾಯಿಗೆ ಹೋಲಿಸಿರತಕ್ಕಂಥ ಪ್ರತಾಪ್ ಸಿಂಹ ಸ್ವತಃ ಅವನೇ ನಾಯಿಗಿನ್ನ ಕಡಿ ಕಾಣ್ಕತ್ತಂಥ ಮುಖದ ಮನುಷ್ಯ ಬೇರೆ ಒಬ್ಬ ದಲಿತ ಸಚಿವರಿಗೆ ಉದ್ದೇಶಪೂರ್ವಕವಾಗಿ ಅವರಿಗೆ ಕೆಟ್ಟ ಹೆಸರು ತರುವ ಸಲಕ್ಕೆ ವೈಯಕ್ತಿಕ ನಿಂದನೆಯನ್ನು ಮಾಡಿದ್ದು ಭಾರತೀಯ ದಲಿತ ಪಂಥರ ಸಂಘಟನೆ ಖಂಡಿಸ್ತಾ ಇದೆ. ಮತ್ತು ಪ್ರತಾಪ್ ಸಿಂಹ ಅವರು ಹಿಡ್ಕೊಂಡು ಬಿಜೆಪಿಯವರು ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತನಾಡುವ ಅರ್ಹತೆ ಯಾರಿಗೂ ಇಲ್ಲ. ಯಾಕಂದ್ರೆ ಅವರು ಕಳಂಕರಹಿತ ಸಚಿವರಾಗಿರ್ತಕ್ಕ ಅವರ ವಿರುದ್ಧ ಮಾತನಾಡುವಂತ ಯಾವುದೇ ಪುರಾವೆಗಳಿಲ್ಲದ ಕಾರಣ ಬಿಜೆಪಿಯವರು RSSಗೆ ಏನು ಪ್ರಶ್ನೆ ಕೇಳಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ನೋಂದಣಿ ಇರಲಾರ್ದಂಥ ಸಂಘಟನೆ ಈ ದೇಶ ವಿದೇಶದಿಂದ ಹಣ ಹ್ಯಾಂಗ ಬರ್ತಾ ಇದೆ ಇವ್ರ ಬಗ್ಗೆ ಲೆಕ್ಕ ಕೊಡ್ಬೇಕಲ್ಲ ಅಂತ ಒಂದು RSS ಅವರಿಗೆ ಪ್ರಶ್ನೆ ಹಾಕಿದಾಗ ಅದನ್ನು RSS ಅವರು ಉತ್ತರ ಕೊಡೋದು ಬಿಟ್ಟು ಬಿಜೆಪಿ ಮುಖಂಡರು ತಮ್ಮ ಸ್ವಪ್ರತಿಷ್ಠೆಗಾಗಿ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಾರ್ದೆ ಕೇವಲ ಅವ್ರ ವೈಯಕ್ತಿಕ ನಿಂದನೆ ಮತ್ತು ಅವ್ರ ಕುಟುಂಬದ ನಿಂದನೆ ಮಾಡಿ ಸಮಾಜದಲ್ಲಿ ಒಂದು ಅಶಾಂತಿ ವಾತಾವರಣ ನಿರ್ಮಾಣ ಮಾಡಕತ್ತಂತ ಪ್ರತಾಪ್ ಸಿಂಹ ಮತ್ತು ಬಿಜೆಪಿ ಮುಖಂಡರು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಸರ್ಕಾರ ಮತ್ತು ಕಲಬುರಗಿಯಲ್ಲಿ ಇರ್ತಕ್ಕಂಥ ನಮ್ಮ ಪೊಲೀಸ್ ಆಯುಕ್ತರು ಪ್ರತಾಪ್ ಸಿಂಹನ ಬಗ್ಗೆ ಕೂಡಲೇ ಪ್ರಕರಣ ದಾಖಲಿಸಬೇಕಂತೇಳಿ ನಾವು ಈಗಾಗಲೇ ಮನವಿಯನ್ನು ಸಲ್ಲಿಸ್ತಾ ಇದ್ದೆವು. ಕೂಡಲೇ ಅವನ ಮೇಲೆ ಪ್ರಕರಣ ದಾಖಲಿಸಿ ಕೂಡಲೇ ಬಂಧಿಸಬೇಕು. ಮತ್ತು ಇನ್ನೊಂದು ಸಲ ಬಿಜೆಪಿಯವರು ಈ ನಮ್ಮ ದಲಿತ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಬಗ್ಗೆ ಅವಹೇಳನಕಾರಿ ಮಾತನಾಡೋದು ಇಲ್ಲಿಗೆ ನಿಲ್ಲಿಸಬೇಕು. ಒಂದು ವೇಳೆ ನಿಲ್ಲಿಸಲಿಲ್ಲ ಅಂದರೆ ಅವರಿಗೆ ಬರ್ತಕ್ಕಂಥ ದಿನ ಬಿಜೆಪಿ ಮುಖಂಡರಿಗೆ ದಲಿತ ಪ್ರಾಂತರ ಕಾರ್ಯಕರ್ತರು ತಕ್ಕ ಪಾಠ ಕಲಿಸ್ತಾ ಇದ್ದೇವೆ. ಯಾಕಂದ್ರೆ ದಲಿತರ ಬಗ್ಗೆ ಹಗುರವಾಗಿ ಮಾತನಾಡಕತ್ತಂತ ಒಂದು ಹವ್ಯಾಸ ಮಾಡ್ಕೊಂಡಂತ ಬಿಜೆಪಿಯವರು ಅವರ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿ, ಅದ್ರ ಬಗ್ಗೆ ನಾವು ಸ್ವಾಗತ ಇದೆ. ಅದನ್ನು ಬಿಟ್ಟು ವೈಯಕ್ತಿಕ ಮತ್ತು ಅವ್ರ ಕುಟುಂಬದ ಬಗ್ಗೆ ಮಾತನಾಡೋಂಥ ಅರ್ಹತೆ ಬಿಜೆಪಿ ಮುಖಂಡರಿಗಿಲ್ಲ ಅಂತೇಳಿ ನಾವು ಪ್ರತಿಭಟನೆ ಮುಖಂಡರು ಆಗ್ರಹಪಡಿಸ್ತಾ ಇದ್ದೇವೆ. ಮಲ್ಲಪ್ಪ ಎಂ ಹೊಸಮನಿ. ಇವತ್ತು ಭಾರತೀಯ ದಲಿತ ಸಂಘಟನೆ ಪ್ರತಿಭಟನೆ ಉದ್ದೇಶ ಭಾರತೀಯ ದಲಿತ ಪಂಥರ ಜಿಲ್ಲಾ ಸಮಿತಿ ವತಿಯಿಂದ ಇವರಿಗೆ ಮಾನ್ಯ ನಗರ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ ಕಲಬುರಗಿ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ವಿರುದ್ಧ ಪ್ರಕರಣ ದಾಖಲಿಸಲು ಮನವಿ. ಮಾನ್ಯರೇ, ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಮೈಸೂರಿನ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರಾದ ಮಾನ್ಯ ಪ್ರಿಯಾಂಕ್ ಖರ್ಗೆ ರವರ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಮಾತನಾಡಿದ್ದನ್ನು ಭಾರತೀಯ ದಲಿತ ಪಂಥರ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ. ಪ್ರತಾಪ್ ಸಿಂಹ ಅವರು ಉದ್ದೇಶಪೂರ್ವಕವಾಗಿ ಒಬ್ಬ ದಲಿತ ಸಚಿವರ ವಿರುದ್ಧ ಮೇಲಿಂದ ಮೇಲೆ ವೈಯಕ್ತಿಕ ನಿಂದನೆ ಮಾಡುತ್ತಿದ್ದಾರೆ. ಸಚಿವರು RSS ಸಂಘಟನೆ ನೋಂದಣಿ ಆಗದೇ ಇರುವ ಸಂಸ್ಥೆಯಾಗಿದ್ದು ಇದಕ್ಕೆ ದೇಶ ವಿದೇಶದಿಂದ ಹಣ ಹರಿದು ಬರುತ್ತಿದೆ. ಯಾವ ಆಧಾರದ ಮೇಲೆ ಬರುತ್ತಿದೆ ಎಂದು ಪ್ರಶ್ನೆ ಮಾಡಿದರೆ ಬಿಜೆಪಿಯವರಿಗೆ ಏಕೆ ನೋವಾಗುತ್ತದೆ? ಬಿಜೆಪಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿ ಅಭಿವೃದ್ಧಿಯ ಸೊನ್ನೆ ಎಂದು ತಿಳಿದು ರಾಜ್ಯದ ಜನತೆ ತಕ್ಕ ಪಾಠ ಕಲಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕಳಂಕರಹಿತ ಸಚಿವರಾಗಿದ್ದು ಅವರ ಬಗ್ಗೆ ಮಾತನಾಡಲು ಬಿಜೆಪಿಯವರಿಗೆ ಯಾವುದೇ ವಿಷಯವಿಲ್ಲದ ಕಾರಣ ಸಚಿವರ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡುತ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾತನಾಡಲು ಬಿಜೆಪಿಯವರಿಗೆ ನೈತಿಕತೆ ಇಲ್ಲ. ಪ್ರತಾಪ್ ಸಿಂಹ ಅವರು ಪ್ರಿಯಾಂಕ್ ಖರ್ಗೆ ಬಗ್ಗೆ ವೈಯಕ್ತಿಕ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಮಾತನಾಡುವುದರಿಂದ ಅವರ ಮೇಲೆ ಕೂಡಲೇ ಪ್ರಕರಣ ದಾಖಲಿಸಬೇಕೆಂದು ಭಾರತೀಯ ದಲಿತ ಸಂಘಟನೆ ಒತ್ತಾಯಪಡಿಸುತ್ತದೆ. ನಮ್ಮ ದಿನೇಶ್ ಯಾರು ಮೊಬೈಲ್ ಕೂಡ ಬರ್ರಿ